ಈ ವಿಡಿಯೋದಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದ ಮಸೂದೆಗಳು ಲೋಕಸಭೆ ವಿಸರ್ಜನೆ ಆದಾಗ ಅದು ಲ್ಯಾಪ್ಸ್ ಆಗುವುದರ ಬಗ್ಗೆ ತಿಳಿದುಕೊಳ್ಳೋಣ. ವೆನ್ ಎ ಬಿಲ್ ಲ್ಯಾಪ್ಸ್ ಆನ್ ಡಿಸಲ್ಯೂಷನ್ ಆಫ್ ಲೋಕಸಭಾ ಪೆಂಡಿಂಗ್ ಇನ್ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡಿ ಅದು ಲೋಕಸಭೆಯಲ್ಲಿ ಇದ್ದಾಗ ಲೋಕಸಭೆ ವಿಸರ್ಜನೆಗೊಂಡಾಗ ಆ ಮಸೂದೆಯು ಲ್ಯಾಪ್ಸ್ ಆಗುತ್ತದೆ. ಪಾಸ್ಡ್ ಬೈ ರಾಜ್ಯಸಭಾ ಪೆಂಡಿಂಗ್ ಇನ್ ರಾಜ್ಯಸಭೆಯಿಂದ ಲೋಕಸಭೆಗೆ ಪಾಸಾದ ಮಸೂದೆಯು ಲೋಕಸಭೆಯಲ್ಲಿ ಪೆಂಡಿಂಗಲ್ಲಿದ್ದಾಗ ಲೋಕಸಭೆ ವಿಸರ್ಜನೆಯಾದರೆ ಆಗ ಬಿಲ್ ಲ್ಯಾಪ್ಸ್ ಆಗುತ್ತದೆ. ಪಾಸ್ಡ್ ಬೈ ಲೋಕಸಭಾ ಪೆಂಡಿಂಗ್ ಇನ್ ರಾಜ್ಯಸಭಾ ಲೋಕಸಭೆಯಲ್ಲಿ ಪಾಸಾದ ಮಸೂದೆಯು ರಾಜ್ಯಸಭೆಯಲ್ಲಿದ್ದಾಗ ಲೋಕಸಭೆ ವಿಸರ್ಜನೆ ಆದರೆ ಆ ಮಸೂದೆಯು ಲ್ಯಾಪ್ಸ್ ಆಗುತ್ತದೆ. ಒರಿಜಿನೇಟ್ ಪಾಸ್ಡ್ ಬೈ ರಾಜ್ಯಸಭಾ ರಿಟೇನ್ಡ್ ಬೈ ಲೋಕಸಭಾ ವಿತ್ ಅಮೆಂಡ್ಮೆಂಟ್ ಬಟ್ ನಾಟ್ ಕ್ಲಿಯರ್ಡ್ ಬೈ ರಾಜ್ಯಸಭಾ ರಾಜ್ಯಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡಿ ರಾಜ್ಯಸಭೆಯು ಲೋಕಸಭೆಗೆ ಕಳುಹಿಸಿದಾಗ ಲೋಕಸಭೆಯು ಅದಕ್ಕೆ ತಿದ್ದುಪಡಿ ಮಾಡಿ ಮತ್ತೆ ರಾಜ್ಯಸಭೆಗೆ ಕಳಿಸಿದಾಗ ಆ ಮಸೂದೆಯು ರಾಜ್ಯಸಭೆಯಲ್ಲಿದ್ದು ಅದು ಕ್ಲಿಯರ್ ಆಗಿರುವುದಿಲ್ಲ. ಈ ಸಮಯದಲ್ಲಿ ಲೋಕಸಭೆ ವಿಸರ್ಜನೆ ಆದರೆ ಬಿಲ್ ಲ್ಯಾಪ್ಸ್ ಆಗುತ್ತದೆ. ಯಾವ ಸಮಯದಲ್ಲಿ ಬಿಲ್ ಲ್ಯಾಪ್ಸ್ ಆಗುವುದಿಲ್ಲ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.